ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ನಟ ದರ್ಶನ್ಗೆ ಇವತ್ತು ಅತ್ಯಂತ ಮಹತ್ವದ ದಿನ. ಯಾಕಂದರೆ ನಟ ದರ್ಶನ್ಗೆ ಇದೀಗ ಅತ್ಯಾಪ್ತರೆ ಮುಳುವಾಗುವ ಸಾಧ್ಯತೆ ಇದೆ. ಪ್ರಕರಣದ A14 ಪ್ರದೋಷ್ ಮಾಫಿ ಸಾಕ್ಷಿಯಾಗಲು ಮುಂದಾಗಿದ್ದು, ಈಗಾಗಲೇ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು 59ನೇ CCH ಕೋರ್ಟ್ನಲ್ಲಿ ಈ ಅರ್ಜಿ ವಿಚಾರಣೆಗೆ ಬರಲಿದೆ. ಮತ್ತೊಂದು ಕಡೆ ಮತ್ತಿಬ್ಬರು ಆರೋಪಿಗಳು ಕೂಡ ಮಾಫಿ ಸಾಕ್ಷಿಯಾಗಲು ಮುಂದಾಗಿದ್ದಾರೆ. ಇನ್ನು ಇವತ್ತು ದರ್ಶನ್ ಸೇರಿದಂತೆ ಬೇರೆ ಆರೋಪಿಗಳ ಪರ ದರ್ಶನ್ ಪರ ವಕೀಲರು ಮಾಫಿ ಸಾಕ್ಷಿ ಬೇಡ ಅನ್ನೋ ಸಂಬಂಧ ವಾದವನ್ನ ಮಾಡಲಿದ್ದಾರೆ. ಇನ್ನು ಮಾಫಿ ಸಾಕ್ಷಿಯಾಗಲು ಪ್ರದೋಷ್ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಒಂದಷ್ಟು ಪ್ರಮುಖ ಸತ್ಯಗಳು ರಿವೀಲ್ ಆಗಿವೆ. ಅರ್ಜಿಯಲ್ಲಿ ರೇಣುಕಾಸ್ವಾಮಿ ಮೇಲೆ ಯಾವ ರೀತಿಯ ಹಲ್ಲೆ ಆಯಿತು ಅನ್ನೋದರ ಬಗ್ಗೆ ಪ್ರದೋಷ್ ಬಾಯ್ಬಿಟ್ಟಿದ್ದಾರೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದಾಗ ನಾನು ಘಟನಾ ಸ್ಥಳದಲ್ಲಿದ್ದೆ. ರೇಣುಕಾಸ್ವಾಮಿ ಮೇಲಿನ ಹಲ್ಲೆಯನ್ನು ತಡೆಯುವುದಕ್ಕೆ ನಾನು ಯತ್ನಪಟ್ಟೆ. ದರ್ಶನ್ ರೇಣುಕಾಸ್ವಾಮಿಯ ಕತ್ತಿನ ಭಾಗ ಮತ್ತು ಎದೆಗೆ ಕಾಲಿನಿಂದ ಬಲವಾಗಿ ಒದ್ರು. ಆಗ ನಾನು ಆತ ಸಾಯಬಹುದು ಅಂತ ಹೇಳಿ ದರ್ಶನ್ರನ್ನ ತಡೆದು ಪಕ್ಕಕ್ಕೆ ಕರೆದೊಯ್ದೆ ಅಂತ ಅರ್ಜಿಯಲ್ಲಿ ಪ್ರದೋಷ್ ಉಲ್ಲೇಖ ಮಾಡಿದ್ದಾರೆ. ರೇಣುಕಾಸ್ವಾಮಿ ಮೃತಪಟ್ಟ ವಿಷಯವನ್ನ ತಿಳಿಸಿದಾಗ ದರ್ಶನ್ ಶಾಕ್ ಆಗಿದ್ರು. ಆನಂತರ ನಾಗರಾಜ್ಗೆ 5 ಲಕ್ಷ, ವಿನಯ್ಗೆ 10 ಲಕ್ಷ ಕೊಟ್ಟು ಸಾಕ್ಷಿ ನಾಶಕ್ಕೆ ಯತ್ನವನ್ನ ಪಡಲಾಯಿತು ಅನ್ನೋದನ್ನ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ದರ್ಶನ್ ತಮಗೆ ಸಹಕಾರ ಮಾಡಲಿಲ್ಲ ಅಂದರೆ ಗನ್ನಿಂದ ಶೂಟ್ ಮಾಡ್ಕೊಂಡು ಸಾಯ್ತೀನಿ ಅಂತ ನನಗೆ ಬೆದರಿಕೆ ಹಾಕಿದ್ರು ಅನ್ನೋದನ್ನು ಕೂಡ ಪ್ರದೋಷ್ ಹೇಳಿದ್ದಾರೆ. ಇನ್ನು ಪವಿತ್ರ ಗೌಡ ವಿಚಾರವನ್ನ ಕೂಡ ಪ್ರದೋಷ್ ಪ್ರಸ್ತಾಪಿಸಿದ್ದು, ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜಸ್ ಮತ್ತು ಫೋಟೋಸ್ ಅನ್ನು ಕಳಿಸಿದ್ದ. ಇದರಿಂದ ದರ್ಶನ್ಗೆ ಕೋಪ ಬಂದಿತ್ತು. ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ರೇಣುಕಾಸ್ವಾಮಿಗೆ ಕೆಟ್ಟ ಮಾತುಗಳಿಂದ ಬೈದು ಹಲ್ಲೆಯನ್ನ ಮಾಡಿದ್ರು ಎಂದಿದ್ದಾರೆ. ಅಲ್ಲದೆ ಪವಿತ್ರ ಗೌಡ ಕೈಯಲ್ಲಿ ಚಪ್ಪಲಿಯಿಂದ ಹೊಡೆಸಿದ್ದೇ ದರ್ಶನ್ ಎಂಬ ವಿಚಾರವನ್ನ ಕೂಡ ಪ್ರದೋಷ್ ಹೇಳಿದ್ದಾರೆ. ಇನ್ನುಳಿದಂತೆ ಪ್ರಕರಣದ ನಂದೀಶ್, ಪವನ್, ನಾಗರಾಜ್ ಈ ಮೂವರು ಆರೋಪಿಗಳು ಸೇರಿ ನೈಲಾನ್ ಹಗ್ಗ ಮತ್ತು ಮರದ ಕಟ್ಟಿಗೆಗಳಿಂದ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನು ಮಾಡಿದ್ರು. ದರ್ಶನ್ ಕೂಡ ನೈಲಾನ್ ಹಗ್ಗದಿಂದ 3-4 ಬಾರಿ ರೇಣುಕಾಸ್ವಾಮಿಗೆ ಹೊಡೆದಿದ್ದಾರೆ ಅನ್ನೋದನ್ನ ಪ್ರದೋಷ್ ಹೇಳಿದ್ದಾರೆ. ಘಟನೆ ನಡೆದ ದಿನದ ಈ ಎಲ್ಲ ವಿಚಾರಗಳನ್ನು ಪ್ರದೋಷ್ ಹೇಳಿದ್ದು, ತಾವು ಎಲ್ಲ ಸತ್ಯಗಳನ್ನು ಹೇಳ್ತಾ ಇದ್ದೀನಿ, ಕ್ಷಮೆ ನೀಡಬೇಕು ಅಂತ ಹೇಳಿ ಅರ್ಜಿಯಲ್ಲಿ ಮನವಿಯನ್ನ ಮಾಡಿಕೊಟ್ಟಿದ್ದಾರೆ. ಸದ್ಯ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದ್ದು, ಕಾನೂನು ಪ್ರಕ್ರಿಯೆಯ ನಂತರ ದರ್ಶನ್ ಮುಂದಿನ ಭವಿಷ್ಯ ಏನಾಗುತ್ತೆ ಅನ್ನೋ ಕುತೂಹಲ ದಟ್ಟವಾಗಿದೆ.